ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಆತನ ಸಹಚರರು ಈಗಾಗಲೇ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ವಶದಲ್ಲಿರುವ ಸಂಗತಿ ಪ್ರತಿಯೊಬ್ಬರಿಗೂ ಗೊತ್ತು. ಕಳೆದ ಕೆಲವು ದಿನಗಳಿಂದ ಈ ಪ್ರಕರಣದ ವಿಚಾರಣೆ ನಡೆಯುತ್ತಲೇ ಇದೆ. ಇದೀಗ ದರ್ಶನ್ಗೆ ನಟನೆಯನ್ನು ಹೇಳಿಕೊಟ್ಟ ಗುರು ರಂಗಾಯಣದ ಮಾಜಿ ನಿರ್ದೇಶಕರಾದ ಅಡ್ಡಂಡ ಸಿ ಕಾರ್ಯಪ್ಪ ದರ್ಶನ್ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ದರ್ಶನ್ ನನ್ನ ಶಿಷ್ಯ ಅಂತ ಹೇಳಿಕೊಳ್ಳೋಕೆ ತುಂಬ ನಾಚಿಕೆ ಆಗ್ತಿದೆ ಎಂದು ಹೇಳಿದ್ದಾರೆ. ಅಡ್ಡಂಡ ಕಾರ್ಯಪ್ಪ ದರ್ಶನ್ಗೆ ನಟನೆಯನ್ನು ಹೇಳಿಕೊಟ್ಟ ಮೊದಲ ಗುರು. ನಾನು ಮತ್ತು ದರ್ಶನ್ ಒಂದೇ ಊರಿನವರು. ನಮ್ಮಿಬ್ಬರ ಊರು ಪೊನ್ನಂಪೇಟೆ ಎಂದು ಹೇಳಿಕೊಂಡಿರುವ ಅಡ್ಡಂಡ ಕಾರ್ಯಪ್ಪ ದರ್ಶನ್ಗೆ ಮೊದಲು ಬಣ್ಣ ಹಚ್ಚಿದ್ದೇ ನಾನು. ದರ್ಶನ್ ಮತ್ತು ಆತನ ಸಹೋದರ ದಿನಕರ್ ಇಬ್ಬರೂ ಕೂಡ ರಜಾ ದಿನಗಳಲ್ಲಿ ಊರಿಗೆ ಬರುತ್ತಿದ್ದರು. ಆಗ ನನ್ನ ಒಂದು ನಾಟಕದಲ್ಲಿ ದರ್ಶನ್ಗೆ ರಾಜನ ಪಾತ್ರ ಕೊಟ್ಟಿದ್ದೆ. ಮುಂದೆ ಸಿನಿಮಾ ರಂಗದಲ್ಲಿ ಹೀರೋ ಆಗು ಎಂದು ಆಶೀರ್ವಾದ ಮಾಡಿದ್ದೆ. ಮುಂದೆ ಕೆಲವೊಂದು ಧಾರಾವಾಹಿಗಳಲ್ಲಿ ದರ್ಶನ್ಗೆ ಅವಕಾಶ ಸಿಕ್ಕಿತ್ತು. ಆ ಧಾರಾವಾಹಿಗಳಲ್ಲಿ ಆತನ ನಟನೆ ಮಾತ್ರ ತುಂಬ ಕೆಟ್ಟದಾಗಿತ್ತು. ಅಂದು ದರ್ಶನ್ನನ್ನು ಕರೆದು ಸರಿಯಾಗಿ ಬೈದಿದ್ದೆ. ಮೊದಲು ನೀನಾಸಂಗೆ ಹೋಗಿ ನಟನೆಯನ್ನು ಕಲಿತು ಬಾ ಎಂದಿದ್ದೆ. ನಾನು ಮತ್ತು ಮಂಡ್ಯ ರಮೇಶ್ ಒಂದು ಲೆಟರ್ ಕೊಟ್ಟು ನೀನಾಸಂಗೆ ಕಳುಹಿಸಿಕೊಟ್ಟಿದ್ವಿ ಎಂದು ಹೇಳಿದ್ದಾರೆ. ನಂತರ ವಿನೋದ್ ರಾಜ್ ನಾಯಕ ನಟನಾಗಿ ಅಭಿನಯಿಸಿದ ಮಹಾಭಾರತ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡುವ ಮುಖೇನ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ದರ್ಶನ್. ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕ ನಟನಾಗಿ ಮಿಂಚಿದ್ದರು ದರ್ಶನ್. ಹೀರೋ ಆದ ಮೇಲೆ ನನ್ನ ಮನೆಗೆ ಬಂದು ಗುರುವೇ ಎಂದು ವಿನಯತೆಯಿಂದ ಕಾಲಿಗೆ ಬಿದ್ದು ಪ್ರೀತಿ ತೋರಿಸಿದ್ದ ಎಂದು ಕಾರ್ಯಪ್ಪ ಹೇಳಿದ್ದಾರೆ. ದರ್ಶನ್ 7ನೇ ತರಗತಿಯಲ್ಲೇ 10ನೇ ತರಗತಿ ಹುಡುಗನಂತೆ ಕಾಣುತ್ತಿದ್ದ. ಆತನ ತಾಯಿ ಮೀನಾ ನಾಯ್ಡುವಿನಿಂದ ಆತರ ದೇಹರೂಪ ಬಂದಿರುವುದು ದರ್ಶನ್ಗೆ. ದರ್ಶನ್ ತಾಯಿ ಮಗನ ಮೇಲೆ ಬಹಳ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ದಳು. ಆತನ ಕೆರಿಯರ್ಗಾಗಿ ತುಂಬ ಜನರನ್ನು ಕೇಳಿಕೊಂಡಿದ್ದಾಳೆ. ತನ್ನ ಗಂಡ ತೂಗ್ದೀಪ್ ಶ್ರೀನಿವಾಸ್ಗಾಗಿ ಒಂದು ಕಿಡ್ನಿಯನ್ನೇ ಕೊಟ್ಟ ಮಹಾತಾಯಿ ಆಕೆ. ಮೆಜೆಸ್ಟಿಕ್ ಚಿತ್ರದ ನಂತರ ಬೆಳೆಯುತ್ತಾ ಹೋದ ದರ್ಶನ್. ಹಲವು ವಿಡಿಯೋಗಳಲ್ಲಿ ದರ್ಶನ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ದೆ. ಅಕ್ಕನ್ ಅಮ್ಮನ್ ಈ ರೀತಿಯ ಹೊಲಸು ಮಾತುಗಳು. ಇವನ ನಡವಳಿಕೆ ಬರಬರುತ್ತಾ ತುಂಬ ಚೇಂಜ್ ಆಗ್ತಾ ಬಂತು. ಇನ್ನು ದರ್ಶನ್ಗೆ ಶನಿಯಾಗಿ ಬಂದಿದ್ದೇ ಪವಿತ್ರ ಗೌಡ. ಈಗ ಹೆಣ್ಣು ಹೆಂಡದ ಚಟದಿಂದ ವಿಲನ್ ಆಗಿದ್ದಾನೆ. ಸಮಾಜಕ್ಕೆ ಮಾದರಿ ಆಗಬೇಕಾಗಿದ್ದ ಒಬ್ಬ ದೊಡ್ಡ ನಟ ಕೊಲೆಗಡುಕನಾಗಿದ್ದಾನೆ. ದರ್ಶನ್ಗೆ ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಇಲ್ಲ. ಇದರ ಕೊರತೆ ಎದ್ದು ಕಾಣುತ್ತಿದೆ ಎಂದು ಅಡ್ಡಂಡ ಕಾರ್ಯಪ್ಪ ಹೇಳಿದ್ದಾರೆ. ಬದುಕು ಮತ್ತು ಸಿನಿಮಾ ಬೇರೆ ಬೇರೆ, ಆದರೆ ದರ್ಶನ್ ತಿಳಿದುಕೊಂಡಿದ್ದೇ ಬೇರೆ. ಸಿನಿಮಾದಲ್ಲಿ ಇರುವ ರೋಡಿಸಮ್ ನೋಡಿ ಬದುಕು ಕೂಡ ಹಾಗೆ ಅಂದುಕೊಂಡಿದ್ದಾನೆ. ದರ್ಶನ್ಗೆ ಇದು ಒಂದು ಪಾಠ. ಅವನ ಜೀವನ ಇಲ್ಲಿಗೆ ಮುಗಿದಿಲ್ಲ. ರೇಣುಕಾಸ್ವಾಮಿ ಏನೋ ಸತ್ತ, ಆದರೆ ಅವನ ಹೆಂಡತಿಯ ಗತಿಯೇನು? ದರ್ಶನ್ ಅಭಿಮಾನಿಗಳಿಗೆ ನಾನು ಹೇಳುವುದೇನೆಂದರೆ, ನಿಮಗೆ ದರ್ಶನ್ ಎಷ್ಟು ಮುಖ್ಯವೋ ಅದೇ ರೀತಿ ರೇಣುಕಾಸ್ವಾಮಿ ಹೆಂಡತಿಯ ಕೂಡ ಅಷ್ಟೇ ಮುಖ್ಯ. ರೇಣುಕಾಸ್ವಾಮಿ ತಪ್ಪು ಮಾಡಿರಬಹುದು, ಆದರೆ ಆತನ ಹೆಂಡತಿಗೆ ಸಾಂತ್ವನ ಹೇಳಿ ಎಂದು ಅಡ್ಡಂಡ ಕಾರ್ಯಪ್ಪ ಹೇಳಿದ್ದಾರೆ. ಎಲ್ಲರೂ ತಪ್ಪು ಮಾಡುತ್ತಾರೆ. ನಿನ್ನ ಬಗ್ಗೆ ಮಾತಾಡಿದವರ ಬಗ್ಗೆ ಎಲ್ಲ ಅಭಿಮಾನಿಗಳು ಕೂಗಾಡುವುದಲ್ಲ. ಜೈಲಿನಲ್ಲಿ ಎಷ್ಟು ದಿನ ಇರ್ತೀಯ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಶಾಂತನಾಗು, ಪುಸ್ತಕಗಳನ್ನು ಓದು. ರಾಜ್ಕುಮಾರ್ ಹಿರಿಯ ಕಲಾವಿದರ ಪುಸ್ತಕಗಳನ್ನು ಪೊಲೀಸರಿಂದ ತರಿಸಿಕೊಂಡು ಓದು. ಒಳ್ಳೆಯವನಾಗಿ ಬಾ ಎಂದು ಗುರು ಅಡ್ಡಂಡ ಕಾರ್ಯಪ್ಪ ಹೇಳಿದ್ದಾರೆ.